ವಿಠಲನ ನಿರುವಂತೆ ದಯಮಾಡು ಗಜವದನ ಬೇಡುವೆ Chapters are there. They are all divided into 3 rounds. In science, on physics, on chemistry, and on biology, chapter will be covered for asking the questions. SMPR School, question number 13, ATM explain. ATM explain. Automated teller machine. Right answer. SMPR School 10 marks. Point for the education of the untouchability. Second. ನಮ್ಮ ಪ್ರೋಗ್ರಾಮ್ಸ್ ಅನ್ನು ಮಾಡಬೇಕಂತ ತುಂಬಾ ಗುರಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು SMPR ಶಾಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನಮ್ಮ ಹಿರಿಯ ವರ್ತನೆದಾರರಾಗಿರ್ತಕ್ಕಂಥ ಶ್ರೀಯುತ ಶಾನಾ ಪ್ರಸನ್ನ ಮೂರ್ತಿ ಅವರಿಗೆ ಸಮಾರೋಪದ ಸಮಾರಂಭ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ವಿ. ಅವರೇ ಶಾನಾ ಪ್ರಸನ್ನ ಮೂರ್ತಿ. ಪಾವನ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರ್ತಕ್ಕಂಥ ಜ್ಞಾನಬೋಧಿನಿಯ ಅಧ್ಯಕ್ಷರು, ನಮ್ಮ ಖಜಾಂಚಿಗಳು, ನಮ್ಮ ಸಂಘದ ಖಜಾಂಚಿಗಳು ಆಗಿರ್ತಕ್ಕಂಥ ಇವತ್ತು SSK ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಇನ್ನೊಂದು ಏನೋ ಒಂದು ಬಹುಮಾನ ಅನೌನ್ಸ್ ಮಾಡ್ತಾರೆ. ನಮ್ಮ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಚಪ್ಪಾಳೆ ಮುಖಾಂತರ ಚಪ್ಪಾಳೆ ಬರಬೇಕು ಪ್ಲೀಸ್. ನಿಮ್ಮಿಂದ ಕೇಳ್ಬೋದು ಚಪ್ಪಾಳೆ. ಅನ್ನದಾತರು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಾನು ಮುಂದು ಅಂತಕ್ಕಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ತಾಲೂಕಿನ ICIC ಶಾಲೆಯ ಮತ್ತೆ ಗುರುಕುಲ PU ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ NC ನಾಗಭೂಷಣ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಲ್ಗಿರಿ ಶೈಕ್ಷಣಿಕ ಜಿಲ್ಲೆಯ ಸಂಸ್ಥಾಪಕ ಘಟಕದ ಅಧ್ಯಕ್ಷರು ಡಾಕ್ಟರ್ DK ಮುನಿಸ್ವಾಮಿ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೇಳ್ತಾ ಇದ್ದೀವಿ. ನನ್ನ ನೆಚ್ಚಿನ ಸಹೋದರಿ ಫ್ಯಾಮಿಲಿ, ನಮ್ಮ ಎಲ್ಲರ ಸಹೋದರಿ ಅಂತಲೇ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು, ಗೊತ್ತಿರ್ಬೋದು. ನಿಮಗೆ ಊಟ ತುಂಬ ಚೆನ್ನಾಗಿ ಸೊಗಸಾಗಿ
ಸ್ವಾದಿಷ್ಟವಾಗಿ ರುಚಿಯಾಗಿ ಮಾಡಿಸಿರ್ತಕ್ಕಂಥ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಮುಂದು ಯಾವುದೇ ಪ್ರೋಗ್ರಾಮ್ ಆಗಲಿ ಊಟದಲ್ಲಿ, ಕಾಫಿಯಲ್ಲಿ, ಟೀನಲ್ಲಿ, ಸ್ನ್ಯಾಕ್ಸಲ್ಲಿ ಎಲ್ಲದರಲ್ಲೂ ಕೂಡ ಮುಂದು ಅಂತಂದ್ರೆ ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸಹೋದರಿ ಪ್ರಣೀಶ್ರೀ NC ರವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಸಹೋದರ ಹೊಸಕೋಟೆಯ SM's ಶಾಲೆಯ ಕಾರ್ಯದರ್ಶಿಗಳು ಮತ್ತು ನಮ್ಮ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಾರ್ಯಕ್ರಮ ತುಂಬ ಯಶಸ್ವಿ ಆಗೋದಕ್ಕೆ, ಯಾವುದೇ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಕಾರ್ಯಕರ್ತರು ನಮ್ಮ ಕಾರ್ಯದರ್ಶಿಗಳು. ನಿಮ್ಗೆ ಗೊತ್ತಿರ್ಬೋದು, VS ಕಾನ್ವೆಂಟ್ ಕನ್ನಡ ಮೀಡಿಯಂನ ನಿವೃತ್ತ ಮುಖ್ಯೋಪಾಧ್ಯಾಯರು, ವಿಜಯಶ್ರೀ ಕಿಲಾರಡಿಯ ವಿಜಯಶ್ರೀ ಕಾನ್ವೆಂಟ್ನ ಕಾರ್ಯದರ್ಶಿಗಳು, ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಕಿದರೆ ಯಾವಾಗಲೂ ಕೂಡ ನುಡಿ ನಮ್ಮ ಟೀಚರ್ಸ್, ಯಾವಾಗಲೂ ಕೂಡ ಟೀಚರ್ಸ್ ಪರಗಣ ನಾವಾಗಲೂ ಕೂಡ ಟೀಚರ್ಸ್ 8 ಗಂಟೆಗೆ ಬರಬೇಕಂದ್ರೆ ನಾವು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಟೀಮ್ ವರ್ಕ್, ನಮ್ಮ ಸಂಘದ ಟೀಮ್ ವರ್ಕ್ ಹೆಂಗಿರುತ್ತಂದ್ರೆ ಮೀಟಿಂಗ್ ಮಾಡಿದ ತಕ್ಷಣ ನಮ್ಮ ಅಧ್ಯಕ್ಷರು PK ಎಲ್ಲ ಕೂಡ ನಮಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ. ಮೀಟಿಂಗ್ಸ್ ಡಿಮೋಸು ಇನ್ನೊಂದು ಕೂಡ ನಮ್ಮ ಅನಿಶೆಟ್ಟಿ ಅವರು ಮಾಡ್ತಾ ಇದ್ರೆ ನಾವು ರಿಸೋರ್ಸ್ ಅನ್ನ ರೆಡಿ ಮಾಡಿಕೊಂಡು, ರಿಸೋರ್ಸ್ ಪರ್ಸನ್ಸು ಕ್ವಿಜ್ ಮಾಸ್ಟರ್ ಯಾರು ಅಂದ ತಕ್ಷಣ ಅವನ್ನ ರೆಡಿ ಮಾಡಿ 8 ಗಂಟೆಗೆ ನೀವು ಇರಬೇಕು ಅಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಗೈಡೆಡ್ ಟೀಚರ್ಸ್, ನಮ್ಮ ಏನು ಕ್ವಿಜ್ ಮಾಸ್ಟರ್ ಇದ್ದಾರೆ ಅವ್ರಿಗೆ ನಾವು ನಿಜವಾಗ್ಲೂ ಕೂಡ ತುಂಬಾ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ನಮ್ಮ ಕ್ವಿಜ್ ಮಾಸ್ಟರ್ಗೆ ಯಾವುದೂ ಭೇದ ಭಾವ ಇಲ್ಲ. ನಿಮ್ಗೆ ಯಾವಾಗಲೂ ಕೂಡ ಅದನ್ನ ಹೇಳೋದು, ಯಾವಾಗಲೂ ಅದನ್ನ ಹೇಳ್ತಾ ಇರ್ತೀವಿ. 1 or 2 ಕೇಸಸ್ ಇರ್ಬೋದೇನೋ, ಆದರೆ ಎಲ್ಲರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೇ ಕ್ವಶನ್ ಪೇಪರ್ ರೆಡಿ ಮಾಡಿ ನಿಮಗೆ ಕ್ವಶನ್ಸ್ ಅನ್ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೇಳಿದರೆ ಯಾವುದೂ ಕಾಂಪ್ಲಿಕೇಶನ್ ಆಗಿಲ್ಲ. ಈ ವರ್ಷ ಯಾವುದೂ ಕಾಂಪ್ಲಿಕೇಟೆಡ್ ಆಗಿಲ್ಲ. ಹಾಗಾಗಿ ನಮ್ಮ ಕ್ವಿಜ್ ಮಾಸ್ಟರ್ಗಳಿಗೆ ಅನಂತ ಧನ್ಯವಾದಗಳನ್ನ ಮತ್ತು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಮಕ್ಕಳನ್ನ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡ್ಬರ್ಬೇಕಂದ್ರೆ ನಮ್ಮ HMs ಮತ್ತೆ ಮಾರ್ಗದರ್ಶಿ ಶಿಕ್ಷಕರು ಅವರು ಬಹಳಷ್ಟು, ಯಾಕೆ ಎಲ್ಲ ಅಲ್ಲಿರ್ತಾ ಇದ್ರು, ನಿಮ್ಗೆ ಈ ಸ್ಥಾನವನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಒಂದು ಶಾಲೆ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಪಿಲ್ಲರ್ಸ್, ಟೀಚರ್ಸ್, HMs, ಆಲ್ ಟೀಚರ್ಸ್. ಹಾಗಾಗಿ ನಿಮಗೆ ಒಂದು ಗೌರವವನ್ನು ಕೊಟ್ಟಿದ್ದೀವಿ. HMs ಆಗಿರ್ಬೋದು, ಮಾರ್ಗದರ್ಶಿ ಶಿಕ್ಷಕರಾಗಿರ್ಬೋದು, ಅವರು ಕೂಡ ಧನ್ಯವಾದಗಳನ್ನ ಒಂದು ಸ್ವಾಗತವನ್ನ ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅತಿ ಮುಖ್ಯವಾಗಿ ನಾನು ಯಾವಾಗಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅಚ್ಚುಕಟ್ಟಾಗಿ ಸೊಗಸಾಗಿ ಮಾಡಿರ್ತಕ್ಕಂಥ ಈ ಗುರುಕುಲ ಇಂಟರ್ನ್ಯಾಷನಲ್ PU ಕಾಲೇಜಿನ ಗೌಡರವರು ಮತ್ತೆ ನಮ್ಮ ಅನಿಲ್ ಗೌಡ ಸರ್ ಎಲ್ಲಿದ್ದೀರಾ? ಸ್ವಲ್ಪ ತೋರಿಸಿ, ನಮ್ಮ ಇವರು ಪ್ರಾಂಶುಪಾಲರು, ನಮ್ಮ PU ಕಾಲೇಜಿನ ಗುರುಕುಲ ಇಂಟರ್ನ್ಯಾಷನಲ್ PU ಕಾಲೇಜಿನ ಪ್ರಾಂಶುಪಾಲರು ಗೌಡರವರು, ಮತ್ತು ಅನಿಲ್ ಸರ್ ಇಂಗ್ಲಿಷ್, ನಮ್ಮ ಅನಿಲ್ ಸರ್ ಮತ್ತು ಮನೋಹರ್ ಎಲ್ಲಿದ್ದೀರಾ? ಮನೋಹರ್ ಅಲ್ಲಿದ್ದಾರೆ. ಇವರು ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಮುಂದೆ ಇರ್ತಾರೆ. ಹಾಗಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಹೇಳಿದೆ, ಸ್ಕೋರ್ ಬೋರ್ಡ್ ಅಂದ ತಕ್ಷಣ ಯಾರು ಬರ್ತಾರೆ ಅಂದ್ರೆ ನಮ್ಮ ಈಗಾಗಲೇ ಯಾವಾಗಲೂ ಕೂಡ ನಾಗಾರ್ಜುನ, ರಾಮಕೃಷ್ಣ ನಾಯ್ಕ ಆಗಿರ್ಬೋದು, ಸತ್ಯನ್ ರೆಡ್ಡಿ ಆಗಿರ್ಬೋದು, ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ನಡೆಸ್ತಾ ಇದ್ವಿ. ರೈಟ್, ಬರಪ್ಪ, ನೀನು ಬಾಪ ಪ್ಲೀಸ್, ಇಬ್ಬರು ಬನ್ನಿ. ನಾನೊಬ್ಬ ಟೀಚರ್ ಆಗಿರೋದ್ರಿಂದ ಮಕ್ಕಳ ಈ ಸರಿ ಯಾರು ಕೂಡ ಬ್ರೈಟ್ ಕಾಣಲಿಲ್ಲ ನನಗೆ. ಇವನಲ್ಲಿ ನನಗೆ ಏನೋ ಒಂಥರ ವೆಂಕಟೇಶ್ವರ ಸ್ಕೂಲ್ ಇರುವುದು ನಿಜವಾಗ್ಲೂ ತುಂಬ ಖುಷಿ ಆಯ್ತು. ಅವ್ನು ಕೊಡ್ತಕ್ಕಂಥ ಆನ್ಸರ್ ಇದೆಯಲ್ಲ, ಅದಕ್ಕೆ ಹೇಳೋದು, ಯಾವ ವೃತ್ತದಲ್ಲಿ ಯಾವ ಇದೆಯೋ ಗೊತ್ತಿಲ್ಲ. English medium high school Kotaguda. Today I feel honored to speak in front of these many participants and these many competitors for me. I would like to thank the Power Association for conducting this type of quiz programs. These type of quiz programs help us to improve our knowledge and textbook reading skills. Mainly, we are forgetting the textbook every time. We are only depending upon classwork, LBS, etc. So, by doing this quiz, we are going to learn to how to study the textbook line to line, word to word, and we should not neglect any words, or we should not neglect any sentences, any topics. Like these quiz competitions are very helpful for our main public exam, and we can score as much as good marks. So I would like to thank everyone for conducting this type of quiz, and I would like to request to conduct more type of quizzes and competitions like debate, speech, and etc. So I finally conclude by saying that in Power Taluk there are no any losers, only winners and future winners. Thanking you. Have a nice day. Dr. BKM Sadavara School. Tejuravu. Good evening everyone. I am Teju from Anjavaya School, Mangalwada.
Participating in this quiz was more than just answering questions for me. It was a chance to learn, think fast, and push ourselves out of my comfort zone. Thank you to NC Nagbhushan sir for organizing this quiz, sir. Thank you, sir. And thank you to all teachers who have supported us. Thank you, one and all. Akhil Sharda Khan. Good evening everyone. My name is Akhil. I am from Sharda Vidyapita. I really enjoyed this competition. The questions were both interesting and challenging. This questions made our mindset faster. And we tested that questions are understood rather than what we memorized. This is the great experience of learning. And I will thank all the teachers to stay calm and helped us to make a successful quiz competition. Thank you all. ಅಖಿಲ್ ಅವರೇ ಧನ್ಯವಾದಗಳು. ರೈಟ್, ಈಗ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ ಆ್ಯಂಡ್ ಎಲ್ಲ ಪುಟಾಣಿಗಳು ಕೂಡ ನಿಮಗೂ ಕೂಡ ಶುಭ ನಮಸ್ಕಾರನ ಹೇಳ್ತಾ. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ತುಂಬ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಇದರಿಂದ ನೀವು ಇಂದಿನ ಒಂದು ಸ್ಪರ್ಧಾತ್ಮಕ ಯುಗಕ್ಕೆ ಯಾವ ರೀತಿ ನಿಮ್ಮನ್ನು ನೀವು ಸಿದ್ಧತೆ ಮಾಡ್ಕೊಳ್ಬೇಕೆನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಇದು ನಿಮಗೆ ಪ್ರಥಮ ಒಂದು ವೇದಿಕೆ ಅಂತ ಹೇಳ್ಕೋಬೋದು. ಅಂದರೆ 9th ತನಕ ಓದಿರುವಂತಹ ರೀತಿಯೇ ಬೇರೆ. ಸೊ ಈಗ ನಿಮ್ಮ ಶಾಲೆಯಲ್ಲಿ ನೀವೇ ಟಾಪರ್ ಎನ್ನುವಂತಹ ಒಂದು ಮನಸ್ಥಿತಿ ನಿಮಗಿತ್ತು. ಬಟ್ ಇಲ್ಲಿಗೆ ಬಂದಾಗ ನಮಗಿಂತ ಕೂಡ ಬುದ್ಧಿವಂತರಿದ್ದಾರೆ ಎನ್ನುವಂತಹ ಒಂದು ಆಲೋಚನೆ ನಿಮಗಿದೆ. ಸೊ ಒಂದು ಪೋರ್ಷನ್ಸ್ ಬಗ್ಗೆ ನಾವೇನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ. ಇದಕ್ಕೆ ಕಾರಣೀಭೂತರಾದ ಎಲ್ಲ ಶಿಕ್ಷಕ ಮಿತ್ರರು ಬೆಳಗ್ಗೆ ಸುಮಾರು 7 ಗಂಟೆಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡೋದರಿಂದ ಬಂದುಕೊಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಮತ್ತು ತಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಕ್ವಿಝಲ್ಲಿ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಯಾವ ರೀತಿ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ನೀವು ಸಜ್ಜಾಗಬೇಕು ಅಂತಂದು ಸಹ ತುಂಬ ಖುಷಿಯ ಸಂದರ್ಭ. ಯಾಕಂದರೆ ಲಾಸ್ಟ್ ಕ್ವಿಜ್ ನಮ್ಮ ಕಾಲೇಜ್ನಲ್ಲೇ ಮಾಡಿದ್ವಿ. ಮತ್ತು ಈ ವರ್ಷ ಫಸ್ಟ್ ಕ್ವಿಜ್ ಮತ್ತೆ ನಾವೇ ಮಾಡಿರೋದಕ್ಕೆ ಇದು ತುಂಬ ಖುಷಿ ಆಗ್ತಿದೆ. ಒಂದೇನೆಂದರೆ ಕ್ವಿಜ್ ಕಾಂಪಿಟೇಷನ್ ಅನ್ನೋದು ಮಕ್ಕಳ ಎಜುಕೇಷನ್ ಸ್ಕಿಲ್ಸ್ ಮತ್ತು ನಿಮ್ಮ ಥಿಂಕಿಂಗ್ ಕೆಪಾಸಿಟಿನ ಡೆವಲಪ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ SSLC ಮಕ್ಕಳಿಗೆ ನಿಮ್ಮ ಫೈನಲ್ ಎಕ್ಸಾಮ್ಸ್ಗೆ 1 ಮಾರ್ಕ್ MCQs ಅಂತ ಏನೆಲ್ಲ ಎಲ್ಲ ಸಬ್ಜೆಕ್ಟ್ಸಿಂದ ಬರುತ್ತೋ ಆ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಮಾಡ್ಕೊಂಡು ಬರ್ತಿರುವಂಥ ನಮ್ಮ ಪಾವಗಡ ತಾಲೂಕು ಇಂಗ್ಲೀಷ್ ಮೀಡಿಯಂ ಅಸೋಸಿಯೇಷನ್ಸ್ಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು. ಮತ್ತು ನಮ್ಮ ಗುರುಕುಲ ಕಾಲೇಜ್ ಇಲ್ಲಿ ನಾವು ಶ್ರೀ ಚೈತನ್ಯ ಡಯಪ್ ಆಗಿರೋದ್ರಿಂದ ಪ್ರತಿ ಮಗು ದೂರ ಬೆಂಗಳೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಈ ಕಡೆ ಏನೆಲ್ಲ ಹೋಗ್ತಿದ್ದಾರೋ CET ನೀಟ್ ಕೋಚಿಂಗ್ ಅಂತೇಳಿ ಆ ಎಲ್ಲ ಫೆಸಿಲಿಟೀಸ್ ಇವತ್ತು ಪಾವಗಡದಲ್ಲೇ ತುಂಬ ಅಚ್ಚುಕಟ್ಟಾಗಿ ಸಿಗ್ತಿರೋದ್ರಿಂದ ನೆಕ್ಸ್ಟ್ ನಿಮ್ಮ ಒಂದು ಫ್ಯೂಚರ್ ಕೂಡ ದಿ ಬೆಸ್ಟ್ ಆಗಿರಬೇಕು ಅಂದರೆ ನೀವು ತಗೊಳ್ಳೋಂಥ ಒಂದು ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಲಾಸ್ಟ್ ಇಯರ್ ನಮ್ಮ ಕಾಲೇಜಿನ ಫಲಿತಾಂಶ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗಿದೆ. ಲೈಕ್ ಸೈನ್ಸ್ ತಾಲ್ಲೂಕು ಫಸ್ಟು, ಕಾಮರ್ಸ್ ತಾಲ್ಲೂಕು ಫಸ್ಟು, ಕಾಮರ್ಸು ಸ್ಟೇಟ್ 8th ರ್ಯಾಂಕ್ ಇದೆ, ಸೈನ್ಸು ಕೂಡ ಸ್ಟೇಟ್ 11th ರ್ಯಾಂಕ್ ಇದೆ, ಮತ್ತು CET ಆಗಿರ್ಬೋದು, ನೀಟ್. ನಾನು 2 ವಿಷಯ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭದ್ರತೆ ಇದೆ ಮತ್ತು ಬಸ್ಸಿನ ವ್ಯವಸ್ಥೆ ಇದೆ. ಬೆಳಗ್ಗೆ 8 ಗಂಟೆಯಿಂದ 7:30ವರೆಗೂ ಶನಿವಾರ ಸಮೇತ ಇರ್ತದೆ. ಆಮೇಲೆ ಯಾವುದೇ ಟ್ಯೂಷನ್ಗೂ ಅವಶ್ಯಕತೆ ಇದೆ. ಇನ್ನೊಂದು ಅದಕ್ಕಿಂತ ಮುಖ್ಯವಾದದ್ದು, ಯಾರು 615 ರೂಪಾಯಿ ತಗೊಳ್ತಾರೆ ಅವರು ಉಚಿತವಾಗಿ 2 ವರ್ಷ ಕಾಲೇಜನ್ನು ಫೀಸ್ ಇಲ್ದಲೇ ಮಾಡ್ತಾರೆ. ಬರೀ ಮೆಟೀರಿಯಲ್ ಕಾಸ್ಟು, ಬಸ್ ಕಾಸ್ಟು ಅಂತ ಇದನ್ನು ಬಳಸ್ಕೊಳ್ಳಿ. ಯಾರು ಏನು ಟಾಪರ್ಸ್ ಇದ್ದಾರೆ, ನೇಹ, ಗಂಗೋತ್ರಿ, ಇದನ್ನು ಬಳಸ್ಕೊಂಡಿದ್ದಾರೆ. ಮತ್ತು ಈಗ ಸೆಕೆಂಡ್ ಇಯರಲ್ಲಿ ಇರ್ತಕ್ಕಂಥ ಜಕಿಯಾ ಉಚಿತವಾಗಿ ಕೊಟ್ಟಿದ್ದೀನಿ. ಮೆಟೀರಿಯಲ್ ನನಗಾದರೂ ಸಮಾಧಾನ ತಂದುಕೊಟ್ಟಿದೆ. ಕಾರಣ ಇಷ್ಟೇ, ಅವರು SSLC ಫಲಿತಾಂಶವನ್ನು ಉತ್ತಮಪಡಿಸಬೇಕು. ಖಾಸಗಿ ಶಾಲೆಯ ತಾಲೂಕಿನಲ್ಲಿರ್ತಕ್ಕಂಥ 14 ಪ್ರೌಢಶಾಲೆಗಳ ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾಗಿರಬೇಕು ಅನ್ನೋ ಕಾರಣ ಇಟ್ಟುಕೊಂಡೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಥರದ ಫಲಿತಾಂಶ ಕೊಡ್ತೀರಾ ಅಂತ ನಾವಾದರೂ ನಮ್ಮ ಟೀಮೆಲ್ಲ ನಿರೀಕ್ಷೆ ಮಾಡಿದೆ. ನಿಮ್ಮ